2,000 ರೂಪಾಯಿ ಕೋಟಿಯನ್ನ ಹಣವನ್ನ ಏನಿದೆ ಅದನ್ನ ಗುಳುಂ ಮಾಡಿದ್ರ, ಭ್ರಷ್ಟಾಚಾರ ನಡೆದಿದ್ಯಾ ಅನುದಾನದಲ್ಲಿ ಅನ್ನುವಂತಹ ವಿಚಾರ ಇದೀಗ ಚರ್ಚೆಗೆ ಬರ್ತಾ ಇರುವಂತದ್ದು. ಕೋಟಿ ಕೋಟಿ ಹಣ ನುಂಗಿದ್ರ ಡಿಕೆ ಶಿವಕುಮಾರ್. $2,000 ಕೋಟಿ ಅನುದಾನದಲ್ಲಿ ನಡೀತಾ ಭ್ರಷ್ಟಾಚಾರ, ಕೋಟಿ ಕೋಟಿ ಹಣ ನುಂಗಿದ್ರ ಡಿಕೆ ಶಿವಕುಮಾರ್. ಸಿಬಿಐ, ಲೋಕಾಯುಕ್ತ, ಇಡಿಗೆ ದೂರನ್ನ ಸಲ್ಲಿಸಿದ ಮುನಿರತ್ನ. ಡಿಕೆ ವಿರುದ್ಧ ಶಾಸಕ ಮುನಿರತ್ನ ಗಂಭೀರ ಆರೋಪ. ಅನುದಾನ ಹಂಚಿಕೆಯಲ್ಲಿ ನಡೀತಾ ಭಾರಿ ಲೂಟಿ. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಮುನಿರತ್ನ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಶಾಸಕ ಮುನಿರತ್ನ ದೂರನ್ನ ನೀಡಿರುವಂತದ್ದು 2,000 ಕೋಟಿ ಅನುದಾನದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಮುನಿರತ್ನ ಸಿಬಿಐ, ಲೋಕಾಯುಕ್ತ, ಇಡಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಕೋಟಿ ಕೋಟಿ ಹಣ ನುಂಗಿದ್ರ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಅನುದಾನದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಮುನಿರತ್ನ ಅವರು. ಬರೋಬ್ಬರಿ 2,000 ಕೋಟಿ ಅನುದಾನದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ವಿಚಾರವನ್ನ ಇದೀಗ ಮುನಿರತ್ನ ಅವರು ಹೇಳ್ತಾ ಇರುವಂತದ್ದು. ಕೋಟಿ ಕೋಟಿ ಹಣ ನುಂಗಿದ್ರ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಈಗ. ಎಸೇನು ಡಿಕೆ ಶಿವಕುಮಾರ್ ವಿರುದ್ಧ ನೀಡಿರುವಂತಹ ದೂರಿನ ಪ್ರತಿಯನ್ನ ನೀವು ಗ್ಯಾರಂಟಿ ನ್ಯೂಸ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಶಾಸಕ ಮುನಿರತ್ನ ನೀಡಿರುವಂತಹ ದೂರಿನ ಪ್ರತಿಯನ್ನ ನೋಡ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ವಿರುದ್ಧ ಶಾಸಕ ಮುನಿರತ್ನ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. 2,000 ಕೋಟಿ ಅನುದಾನದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಹಾಗಾದ್ರೆ ಶಾಸಕ ಮುನಿರತ್ನ ನೀಡಿದ ದೂರಿನಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 540 ಕೋಟಿ ರೂಪಾಯಿ ಗುಳುಂ ಮಾಡಲಾಗಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 232 ಕೋಟಿ ರೂಪಾಯಿ. ರಾಜರಾಜೇಶ್ವರಿ ನಗರದಲ್ಲೂ ಕೂಡ ಕೋಟಿ ಕೋಟಿ ಅವ್ಯವಹಾರ ನಡೆದಿದೆ. ಈಸ್ಟ್, ವೆಸ್ಟ್ ಮತ್ತು ಸೌತ್ ವಿಭಾಗಗಳಿಗೆ 215 ಕೋಟಿ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ 208 ಕೋಟಿ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 205 ಕೋಟಿ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ 112 ಕೋಟಿ. ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ 81 ಕೋಟಿ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಮುನಿರತ್ನ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಟ್ಟು 2,000 ಕೋಟಿ ಅನುದಾನದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸನು ಬಸವರಾಜ್, ಡಿಕೆ ಶಿವಕುಮಾರ್ ವಿರುದ್ಧ ಶಾಸಕ ಮುನಿರತ್ನ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. 2,000 ಕೋಟಿ ಅನುದಾನದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಈಗ ದೂರು ಕೂಡ ಕೊಟ್ಟಿರುವಂತದ್ದು. ದೂರಿನ ಪ್ರತಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಅವರು ಆರೋಪ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅನ್ನೋದರ ತನಿಖೆ ಕೂಡ ಆಗ್ಬೇಕಾಗಿರುವಂತದ್ದು. ಖಂಡಿತ ರಮ್ಯ, ಶಾಸಕ ಮುನಿರತ್ನ ಅವರು ಡಿಕೆ ಶಿವಕುಮಾರ್ ಮೇಲೆ ಗಂಭೀರವಾದಂತಹ ಆರೋಪವನ್ನ ಮಾಡಿರುವಂತಹದ್ದು. ಬೆಂಗಳೂರಿನ ಕೆಲವು ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ವಿಚಾರದಲ್ಲಿ 2,000 ಅನುದಾನ ಬಿಡುಗಡೆ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿದೆ, ಕಮಿಷನ್ ಅನ್ನ ಹೊಡೆದಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಗಂಭೀರವಾದ ಆರೋಪವನ್ನ ಮಾಡಿ ಇಡಿ, ಸಿಬಿಐ, ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಿರುವಂತದ್ದು. ಪ್ರಮುಖವಾಗಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಅನುದಾನಗಳನ್ನ ಕೊಡಲಾಗಿದೆ, ಅನುದಾನಗಳಲ್ಲಿ ಎಷ್ಟೆಷ್ಟು ಕಮಿಷನ್ ಅನ್ನ ಇಸ್ಕೊಂಡಿದ್ದಾರೆ, ಅವ್ರ ಹತ್ರ ಮುಂಗಡವಾಗಿ ಎಷ್ಟು ಇಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲವನ್ನ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿ ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಅವರು ದೂರನ್ನ ದಾಖಲು ಮಾಡಿರುವಂತದ್ದು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಮೇಲೆ ರಾಜಾಜಿನಗರದಲ್ಲಿ ಕೆಲವೊಂದಿಷ್ಟು ಕೆಲಸಗಳನ್ನ ಮಾಡಿಸಿದ್ದಾರೆ. ಕಾಂಗ್ರೆಸ್ನ ಮುಖಂಡಗಳನ್ನ ಇಟ್ಕೊಂಡು ಅವರ ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳ ಹೆಸರಿನಲ್ಲಿ ಗುತ್ತಿಗೆ ಕೆಲಸವನ್ನ ಮಾಡಿಸಿರುವಂತದ್ದು. ಅಲ್ಲಿಯೂ ಕೂಡ ಈಗಾಗಲೇ ಮುಂಗಡವಾಗಿ ದುಡ್ಡನ್ನ ಇಸ್ಕೊಂಡಿದ್ದಾರೆ, ದುಡ್ಡನ್ನ ಪಾವತಿಸಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ. ಜೊತೆಗೆ ಮಂಡ್ಯದ ಮಂಡ್ಯ ಸಂಸದ
ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರಲ್ಲ ಸ್ಟಾರ್ ಚಂದ್ರು ಅವರ ಹೆಸರನ್ನು ಕೂಡ ಉಲ್ಲೇಖವನ್ನ ಮಾಡಿರುವಂತದ್ದು. ಸ್ಟಾರ್ ಚಂದ್ರ ಅವರು ಏನು ಅಲ್ಲಿ ಆ ಭಾಗದಲ್ಲಿ ರಾಜಾಜಿನಗರ ಮತ್ತು ಯಶವಂತಪುರ ಈ ಭಾಗದಲ್ಲಿ ಅವರು ಅವರದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಏನು ಗುತ್ತಿಗೆಯನ್ನ ಪಡ್ಕೊಂಡಿರುವಂತದ್ದು. ಅದರಲ್ಲೇ ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅವರಿಂದ ಕಮಿಷನ್ ಅನ್ನ ಪಡ್ಕೊಂಡಿರೋದಾರೆ ಮತ್ತು ಸರಿಯಾದ ಗುಣಮಟ್ಟದಲ್ಲಿ ಕೆಲಸವನ್ನ ಮಾಡಿಲ್ಲ, ಕಾಮಗಾರಿಯನ್ನ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಸರಿಸುಮಾರು 2,000 ಅನುದಾನದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ. ಡಿ ಕೆ ಶಿವಕುಮಾರ್ ಅವರ ಪಾತ್ರ ಹೆಚ್ಚಿದೆ. ಇದರಲ್ಲಿ ಎಲ್ಲಾ ಗುತ್ತಿಗೆದಾರರ ಕೈಯಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು 15% ಕಮಿಷನ್ ಅನ್ನು ತಗೊಂಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಲೋಕಾಯುಕ್ತ, ಇಡಿ, ಸಿಬಿಐಗೆ ಶಾಸಕ ಮುನಿರತ್ನ ಅವರು ಇವತ್ತು ದೂರನ್ನ ಸಲ್ಲಿಸಿರುವಂತದ್ದು. ದೂರಿನ ಪ್ರತಿ ಎಕ್ಸ್ಕ್ಲೂಸಿವ್ ಆಗಿ ಈಗಾಗಲೇ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತದ್ದು. ರಮ್ಯಾ, ಬಸವರಾಜ್ ಇದೀಗ ದೂರನ್ನೇನೋ ಸಲ್ಲಿಕೆ ಮಾಡಿದ್ದಾರೆ. ಈ 2,000 ಕೋಟಿ ಅನುದಾನದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಏನ್ ಹೇಳ್ತಾ ಇದ್ದಾರಲ್ಲ, ಇದೆಲ್ಲದಕ್ಕೂ ಕೂಡ ಅವ್ರ ಹತ್ರ ಸಾಕ್ಷಿ ಇದೆಯಾ ಅಂತ ಏನ್ ಕತೆ? ಸಾಕ್ಷಿ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಅಲ್ವಾ? ರಮ್ಯಾ, ಯಾವ್ದಾದ್ರು ಒಂದು ದೂರನ್ನ ಕೊಡ್ಬೇಕಾದ್ರೆ ಇಡಿ ಆಗಿರ್ಬೋದು, ಲೋಕಾಯುಕ್ತ ಆಗಿರ್ಬೋದು, ಜೊತೆಗೆ ಸಿಬಿಐ ಆಗಿರ್ಬೋದು, ಯಾವ್ದಾದ್ರು ಒಂದು ದೂರನ್ನ ಕೊಡ್ಬೇಕಾದ್ರೆ ಅದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಅಟ್ಯಾಚ್ ಮಾಡಿಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಮುನಿರತ್ನವರು ಕೂಡ ಇಡಿಗೆ ದೂರು ಕೊಡುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಯಾಕಂದ್ರೆ ಅವರು ಯಾವ್ಯಾವ ಗುತ್ತಿಗೆದಾರಿಗೆ ಟೆಂಡರ್ ಆಗಿದೆ, ಆ ಟೆಂಡರ್ ಬಿಲ್ ಕಾಪಿಯಿಂದ ಹಿಡ್ಕೊಂಡು ಎಲ್ಲೆಲ್ಲಿ ಕಾಮಗಾರಿ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇದು ಆಂಧ್ರದ ಸಿಎಂ ಆಗಿರುವಂತ ಚಂದ್ರಬಾಬು ನಾಯ್ಡು ಅವರ ಆತ್ಮ ಸ್ನೇಹಿತರಿಗೂ ಕೂಡ ಟೆಂಡರ್ ಅನ್ನ ಮಾಡಿದ್ದಾರೆ. ಅವ್ರ ಹತ್ರನೂ ಕೂಡ ಕಮಿಷನ್ ಅನ್ನ ತಗೊಂಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಗಂಭೀರ ಆರೋಪವನ್ನ ಮಾಡಿ ಮುನಿರತ್ನ ಅವರು ದೂರನ್ನ ಕೊಟ್ಟಿರುವಂತದ್ದು. ಇವೆಲ್ಲವನ್ನ ನೋಡ್ತಾ ಇದ್ರೆ ಮುನಿರತ್ನ ಅವ್ರ ಹತ್ರ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಇದ್ದಂಗೆ ಕಾಣ್ತಾ ಇದಾವು. ಯಾಕಂದ್ರೆ ಪ್ರತಿಯೊಂದು ಇಂಜಿನ್ಸ್, ಪ್ರತಿಯೊಂದು ಅಂಕಿಅಂಶಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಮೆನ್ಷನ್ ಅನ್ನ ಮಾಡಿ ದೂರನ್ನ ಕೊಟ್ಟಿರುವಂತದ್ದು. ಜೊತೆಗೆ ಲೋಕಾಯುಕ್ತಕ್ಕೆ ದೂರ ಕೊಡುವಂತ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಗಳಾಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಭ್ರಷ್ಟಾಚಾರ ಎಲ್ಲೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಎಲ್ಲಾ ರೀತಿಯಾದಂತಹ ದಾಖಲಾತಿಗಳನ್ನ ಕೂಡ ಕೊಡಬೇಕಾಗುತ್ತೆ. ಹಾಗಾಗಿ ಮುನಿರತ್ನ ಅವ್ರ ಹತ್ರ ಎಲ್ಲಾ ರೀತಿಯಾದ ದಾಖಲಾತಿಗಳನ್ನ ಇಟ್ಕೊಂಡು ದೂರನ್ನ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಲೋಕಾಯುಕ್ತ ಅವರು ದೂರನ್ನ ದಾಖಲು ಮಾಡಿಕೊಂಡು ತದನಂತರವಾಗಿ ತನಿಖೆಗಿಳಿದ ನಂತರವಾಗಿ ಈ ಹಗರಣದಲ್ಲಿ ಎಷ್ಟೆಲ್ಲ ಹಗರಣ ಆಗಿದೆ, ಭ್ರಷ್ಟಾಚಾರ ಆಗಿದೆಯಾ, ಕಮಿಷನ್ ಅನ್ನ ಪಡೆದಿದ್ದಾರಾ ಅನ್ನುವಂತ ರೀತಿಯಲ್ಲಿ ಕೂಡ ಹೊರಬರಬೇಕಾಗಿದೆ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.